ನೀವೆಲ್ಲ ಕೇಳ್ತೀರಿ ಸರ್ ನಮಗೆ ಬಿಳಿ ಕೂದಲಾಗಿದೆ ಹೋಗುತ್ತಾ ಅಂತ ಕೇಳ್ತಾ ಇದ್ರಿ. ಬಿಳಿ ಕೂದಲು ಆಗೋದಕ್ಕೆ ನಾನಾ ಕಾರಣಗಳಿರುತ್ತೆ. ನೀವು ಟೆನ್ಷನ್ ಪಟ್ಟರೂ ಆಗ್ತೀರಾ, ಮತ್ತು ನಿಮ್ಗೆ ವಿಟಮಿನ್ ಸಮಸ್ಯೆ, ಪ್ರೋಟೀನ್ ಸಮಸ್ಯೆ, ಇಲ್ಲಾಂದರೆ ಬ್ಲಡ್ ಕಮ್ಮಿ ಇರೋವಂಥದ್ದು ಬಾಡೀಲಿ, ತುಂಬ ರೀಸನ್ಸ್ ಇದೆ ಬಿಳಿ ಕೂದಲಾಗೋದಕ್ಕೆ. ಬಟ್ ಎಲ್ಲ ರೀಸನ್ಸಿಗೂ ಇದೊಂದೇ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾವೇನೋ ಟೆನ್ಷನ್ ಪಡ್ತಾ ಇರ್ತೀವಿ, ಬಿಳಿ ಕೂದಲು ಆಗ್ತಾ ಇರುತ್ತೆ. ನಾವೇನೋ ಸಿಗೆ ಪುಡಿ ಹಾಕಿದ ತಕ್ಷಣ ಬಿಳಿ ಕೂದಲು ಹೋಗುತ್ತೆ ಅಂದರೆ ಅದೇ ಹಾಗೆ ಹೋಗುತ್ತೆ. ನೀವು ಟೆನ್ಷನ್ ಕಮ್ಮಿ ಮಾಡ್ಕೊಂಡ್ರೆ ಬಿಳಿ ಕೂದಲು ಕಮ್ಮಿ ಆಗುತ್ತೆ. ಮತ್ತು ನಿಮ್ಮಲ್ಲಿ ಏನೋ ವಿಟಮಿನ್ ಸಮಸ್ಯೆನೋ, ಪ್ರೋಟೀನ್ ಸಮಸ್ಯೆನೋ, ಇಲ್ಲಾಂದರೆ ಬ್ಲಡ್ ಕಮ್ಮಿ ಇರೋವಂಥದ್ದು ಬಾಡೀಲಿ, ಆ ಥರ ಸಮಸ್ಯೆಯಿಂದನೂ, ಇಲ್ಲಾಂದರೆ ನಿಮಗೆ ವಿಟಮಿನ್ ಡಿ ಕಮ್ಮಿ ಆಗಿರೋ ಅಂಥದ್ದು, ಇಲ್ಲ ಬಿಸಿಲು ಕಮ್ಮಿ ನೀವು ಎಕ್ಸ್ಪೋಸ್ ಆಗಿ ಸನ್ಲೈಟಿಗೆ ಕಮ್ಮಿ ಎಕ್ಸ್ಪೋಸ್ ಆಗ್ತಿರೋದ್ರಿಂದಲೋ, ಆ ಥರ ನಾನಾ ರೀಸನ್ಸಿಂದ ಆಗ್ತಾ ಇರ್ತಾರೆ. ಬಟ್ ಇದೇನು ಮಾಡುತ್ತೆ ಅಂದರೆ, ಏನು ನಮ್ಮ ಬಿಳಿ ಕೂದಲು ಕರಿ ಕೂದಲು ಯಾಕೆ ಬಿಳಿ ಆಗುತ್ತೆ ಅಂದರೆ, ನಮ್ಮ ಮೆಲನೋಸೈಟ್ಸ್ ಏನಾಗುತ್ತೆ ಅದು ಡ್ಯಾಮೇಜ್ ಆಗಿದಾಗ ಏನಾಗುತ್ತೆ, ಬ್ಲ್ಯಾಕ್ ಅನ್ನೋದು ಉತ್ಪತ್ತಿ ಆಗದೆ ಅದು ಬಿಳಿ ಆಗ್ತಾ ಇರುತ್ತೆ. ಬಟ್ ಈ ಸೀಗೆಕಾಯಿ ನೀವು ಶಾಂಪು ಸೋಪು ಬದಲು ಸೀಗೆಕಾಯಿ ಬಳಸೋದ್ರಿಂದ ಆ ಮೆಲನೋಸೈಟ್ಸ್ ಡ್ಯಾಮೇಜ್ ಆಗದಿರೋದಾಗೆ, ಮತ್ತು ಇವಾಗ ಏನಾದ್ರು ರೀಸೆಂಟಾಗಿ ಡ್ಯಾಮೇಜ್ ಆಗಿದೆ ಮತ್ತು ಅದು ರೀಜನ್ರೇಟ್ ಆಗಿರೋದಾಗೆ ಹೊರಗಡೆಯಿಂದ ಸೀಗೆಕಾಯಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದು ನಾನು ಹೇಳ್ತಿಲ್ಲ, ನೀವೇ ಬೇಕಾದ್ರೆ ಸೀಗೆಕಾಯಿ ಹೆಲ್ಪ್ ಫಾರ್ ಗ್ರೇಯಿಂಗ್ ಕನ್ವರ್ಟ್ ದ ವೈಟ್ ಹೇರ್ಸ್ ಟು ಬ್ಲ್ಯಾಕ್ ಹೇರ್ಸ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೂ ಸಾಕಾಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಅದು ಯಾವ ರೀತಿ ನಿಮಗೆ ಅದು ಸಹಾಯ ಮಾಡಿಕೊಡುತ್ತೆ ಅಂತ ಹೆಲ್ಪ್ ಮಾಡುತ್ತೆ. ಬಟ್ ನಾವು ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಅದೇ ನೀವು 20-25 ವರ್ಷ ಒಳಗಡೆ ಇದ್ದವರಿಗೆ, ಇನ್ನೂ 10-20 ಬಿಳಿ ಕೂದಲು ಆಗ್ತಿದೆ ಅನ್ನೋರಿಗೆ, ಈ ಹೇರ್ ಪ್ಯಾಕು ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು, ಹರ್ಬಲ್ ಹೇರ್ ಪ್ಯಾಕ್ ಅಂತ ಇದೆ, ಅದು ರಾತ್ರಿ ನೀರಲ್ಲಿ ನೆನೆಸ್ಬಿಟ್ಟು ನೀವು ಬೆಳಿಗ್ಗೆ ಎದ್ದು ಅದೇ ಪೇಸ್ಟ್ ಏನು ನೈಟ್ ನೆನೆಸಿಟ್ಟಿರ್ತಾರೆ ಪೌಡ್ರನ್ನ ತಲೆಗೆಲ್ಲ ಕ್ಲೀನಾಗಿ ಅಪ್ಲೈ ಮಾಡಿ ಒಂದು 2 hours ವೆಯ್ಟ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇದರಲ್ಲಿ 19 ಥರ ಇಂಗ್ರೀಡಿಯೆಂಟ್ಸ್ ಇದೆ. ಆ ಇಂಗ್ರೀಡಿಯೆಂಟ್ಸಲ್ಲಿ ಇರೋವಂಥ ಪೋಷಕಾಂಶ ಎಲ್ಲ ತಲೆಗೆ, ನಮ್ಮ ರೂಟ್ಸಿಗೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಇದು ಬಿಳಿ ಕೂದಲು ಅಂತಕ್ಕೆ ಅಲ್ಲ, ನೀವು ಕೂದಲು ಬೆಳವಣಿಗೆ ಆಗಿರ್ಬೋದು, ಕೂದಲು ಉದುರೋ ಅಂಥದ್ದು ನಿಲ್ಲೋದಕ್ಕಾಗಿರ್ಬೋದು, ಡ್ಯಾಂಡ್ರಫ್ ರಿಮೂವ್ ಆಗಬೇಕಾಗಿರ್ಬೋದು, ಕೂದಲಿಗೆ ಒಳ್ಳೆ ಪೋಷಕಾಂಶನ ಹಂಚ್ಕೊಡುತ್ತೆ, ಹೊರಗಡೆಯಿಂದ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ಅದೇ 20-25 ವರ್ಷದ ಒಳಗಡೆ ಇರೋರಿಗೆ ಬಿಳಿ ಕೂದಲು ಕನ್ವರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಇದನ್ನು ರೀಸೆಂಟಾಗಿ ಒಂದು 20 years ಆ ಥರ 20 years ಇಲ್ಲ ಒಂದು 20-25 ಹೇರ್ಸ್ ಬಿಳಿ ಕೂದಲಾಗಿದ್ರೆ ಅದು ಕಡಿಮೆ ಆಗೋಕ್ಕೆ ಚಾನ್ಸ್ ಆಗುತ್ತೆ. ಬಟ್ ಅದಕ್ಕಿಂತ ಜಾಸ್ತಿ ಆಗಿದೆ ಸರ್, ನಮಗೆ 30 ವರ್ಷ ಆಗಿದೆ ಅಂದರೆ ಅದು ಕನ್ವರ್ಟ್ ಆಗೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಬಟ್ ಮುಂದೆ ಬರೋವಂಥ ಬಿಳಿ ಕೂದಲು ಪ್ರಮಾಣ ಕಡಿಮೆ ಆಗುತ್ತೆ. ಬಟ್ ಏರ್ ಫಾಲಿಗೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಏರ್ ಪ್ಯಾಕು ನೀವು ಯಾವಾಗಲೂ ವಾರಕ್ಕೊಂದ್ಸಲಿ ಇಲ್ಲ 2 ಸಲ ಯೂಸ್ ಮಾಡಿ, 3 ದಿನಕ್ಕೊಂದ್ಸಲಿ ಇಲ್ಲಾಂದರೆ ವಾರಕ್ಕೊಂದ್ಸಲಿ ಆ ಥರ. ಮತ್ತು ನೀವು ಯಾವಾಗಲೇ ಹೇರ್ ವಾಶ್ ಮಾಡಬೇಕು ಅಂದ್ರೂ ಏನಿದೆ, ಇವಾಗ ಕೆಮಿಕಲ್ಲು ಪ್ರಿಸರ್ವೇಟಿವ್ ಆಗದೆ ನೀವು ಯಾವುದು ಶಾಂಪೂ ಸಹ ಮಾಡೋಕ್ಕಾಗಲ್ಲ. ಏನು ಕೆಮಿಕಲ್ಲು ಪ್ರಿಸರ್ವೇಟಿವ್ ಇಲ್ಲದೆ ನೀವೇನಾದರೂ ಹೇರ್ ವಾಶ್ ಮಾಡ್ತೀವಿ ಅಂದರೆ ಪ್ರಕೃತಿಯಲ್ಲಿ ಸಿಗೋದೇ ಒಂದು ಏನು, ಸೀಗೆಕಾಯಿ ಅಂಟ್ವಾಳ, ಅದನ್ನೇ ಹಾಕ್ಬಿಟ್ಟು ನಾವು 8 ಥರ ಹಾಕ್ಬಿಟ್ಟು ಪದಾರ್ಥನ ಪೌಡ್ರ್ ಮಾಡಿದ್ವಿ. ಈ ಪೌಡ್ರನ್ನ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ, ಅದು ಕೂದಲು ಚೆನ್ನಾಗಾಗುತ್ತೆ. ಬಳಸಿರೋರಲ್ಲಿ ಎಷ್ಟೊಂದು ಥರ ರಿಸಲ್ಟ್ ಆಗಿದೆ. ಬಟ್ ನೀವು ಬಳಸ್ಬೋದು ಆರಾಮಾಗಿ. ನೀವು ಇದ್ರ ಬಳಸ್ಬಿಟ್ಟು ನೀವೇ ಫಲಿತಾಂಶ ತೊಗೊಳ್ಬೋದು.